ವೀಕ್ಷಕರೇ, ನಾವಿವತ್ತು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಉಪ ಚುನಾವಣೆಯ ಏನು ಇವತ್ತು ಮತದಾನ ಪ್ರಕ್ರಿಯೆ ರಂಗೇರಿ ನಡೀತಾ ಇರತಕ್ಕಂಥದ್ದು. ಸೊ ಇಲ್ಲಿನ ದಾವಣಗೆರೆಯ ದಕ್ಷಿಣದ ಆಜಾದ್ ನಗರದ ಮಿಲತ್ ಶಾಲೆಯ ಆವರಣದಲ್ಲಿ ಇರ್ತಕ್ಕಂಥದ್ದು. ಸೊ ನನ್ನ ಜೊತೆಗಿದ್ದಾರೆ ಸೈಯದ್ ಖಾಲಿದ್ ಅವರು, ಕಾಂಗ್ರೆಸ್ ಪರವಾಗಿ ಚುನಾವಣೆಯ ಅಖಾಡಕ್ಕೆ ಸಮರ್ಥ ಅವರಿಗೋಸ್ಕರ ಅವರು ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಹೇಗ್ ನಡೀತಾ ಇದೆ ಇಲ್ಲಿನ ಚುನಾವಣಾ ಪ್ರಕ್ರಿಯೆ, ಹೇಗೆ ಆಗ್ತಿದೆ ಅನ್ನೋದನ್ನ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ಹೇಗಿದೆ ಸರ್ ಚುನಾವಣೆ? ಈಗ ತಾವು ನೋಡ್ತಾ ಇದ್ದೀರಾ, ಬಹಳ ಉತ್ಸಾಹದಿಂದ ನಮ್ಮ ಮತದಾರರು ಬಂದು ಇಲ್ಲಿ ವೋಟ್ ಹಾಕ್ತಾ ಇದ್ದಾರೆ. ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು, ಮುಂದೆನೂ ಇದು ಕಾಂಗ್ರೆಸ್ ಭದ್ರಕೋಟೆ ಇರುತ್ತೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ. 100% ನಮ್ಮ ಕ್ಯಾಂಡಿಡೇಟ್ ಸಮತ್ ಮಲ್ಲಿಕಾರ್ಜುನ್ ಹೆಚ್ಚಿನ ಮತದಿಂದ ಗೆಲ್ತಾರೆ ಅಂತ ಪೂರ್ಣ ವಿಶ್ವಾಸ ಇದೆ. ಸೊ ಇಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ನಾವು ಕಾಂಗ್ರೆಸ್ಗೆ ಮತದಾನ ಮಾಡೋದಿಲ್ಲ ಅನ್ನುವಂತ ಕೆಲವು ಕ್ಯಾಂಪೇನ್ ಕೂಡ ಆಗಿತ್ತು. ಸೊ ಅದೆಲ್ಲ ಕ್ಲಿಯರ್ ಆಗಿದೆಯಾ ಅಂತ? ಇದೆಲ್ಲ ಕ್ಲಿಯರ್ ಆಗಿದೆ. ಈಗ ನೋಡ್ರಿ, ಇದು ಸಹಜ, ರಾಜಕೀಯದಲ್ಲಿ ಎಲ್ಲರೂ ಕೇಳಕ್ ಹಕ್ಕಿದೆ. ನಾನು ಕೂಡ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಇಂದ ಟಿಕೆಟ್ ಕೇಳಿದ್ದೆ, ಬಟ್ ಅಂತಿಮ ತೀರ್ಮಾನ ಪಕ್ಷ ತಗೊಳ್ತಾರೆ. ಈಗ ಪಕ್ಷ ಈಗ 3 ವರ್ಷ ಆದ್ಮೇಲೆ ಈಗ ನಮ್ಮ ಸಂಪ್ರದಾಯ ಏನಿದೆ ಕಾಂಗ್ರೆಸ್ ಪಕ್ಷದು, ಯಾರ ಮನೆಯಲ್ಲಿ ತಿರ್ಕೊಂತಾರೆ ಅವ್ರ ಮನೆಗೆ ಅವರು ಸಾಧ್ಯತೆ ಕೊಡ್ತಾರೆ ಅಂತ ಸಂಪ್ರದಾಯ ಇದೆ. ಮುಂದೆ 2028 ಇದು ಓಪನ್ ಆಗುತ್ತೆ. ಇನ್ನು ಮುಂದೆ ನೋಡೋಣ ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ. ಈಗ ಪಾರ್ಟಿ ಮುಖ್ಯ, ನಮಗೆ ವ್ಯಕ್ತಿ ಅಲ್ಲ. ಈಗ ಸಮಾಜ ಯಾವಾಗಲೂ ನಮ್ಮ ಸಮಾಜ ಕಾಂಗ್ರೆಸ್ ಪರ ಕೆಲಸ ಮಾಡ್ಕೊಳ್ತಾ ಬಂದಿದ್ದಾರೆ. ಮುಂದೆ ಕೂಡ ನಮ್ಮ ಸಮಾಜ ಕಾಂಗ್ರೆಸ್ ಜೊತೆ ಇರೋದು. ಯಾಕಂದ್ರೆ ನಮ್ಗೆ ಇರೋದು ಬಿಜೆಪಿ ಮತ್ತು RSS. ಈಗ ರಾಹುಲ್ ಗಾಂಧಿ ಅವರು ನಮ್ಮ ನಫರತ್ ಕೆ ಬಾಜಾರ್ ಮೇ ಮೊಹಬ್ಬತ್ ಕೆ ದುಕಾನ್ ಖೋಲ್ ರಾವ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಕೋಮುವಾದಿಗಳು ಬರೇ ಕೋಮುವಾದಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು RSS ಬರೇ ಹಿಂದೂ ಮುಸ್ಲಿಂ ಮಸ್ಜಿದ್ ಮಂದಿರ್ ಅದೇ. ಈಗ ಕಾಂಗ್ರೆಸ್ ಪಕ್ಷ ಬರೇ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಸೊ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಚುನಾವಣೆ ಪ್ರಚಾರಕ್ಕೆ ಬರಬೇಕಾಗಿತ್ತು. ಒಂದು ದಿನ ಬಂದು ಬರೀ ಪ್ರೆಸ್ ಮೀಟ್ ನ ಮಾಡ್ಬಿಟ್ಟು ಅಲ್ಪಸಂಖ್ಯಾತರಿಗೆ ಹೋಗಿ ಮಾತನಾಡಿಸುವಂತ ಕೆಲಸ ಕೂಡ ಬಂದಿಲ್ಲ. ಇಲ್ಲೆಲ್ಲ ತುಂಬಾ ಬೇಸರ ಇದೆ. ನಾವು ಜಮೀರ್ ಅಹಮದ್ ಖಾನ್ ಅವರು ಬಂದಿಲ್ಲ, ವೋಟ್ ಹಾಕೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ತರ ಇಲ್ಲ, ಪಕ್ಷ ಬರೇ ಒಂದ್ ಲೀಡರ್ ಇಂದ ಪಕ್ಷ ನಡೆಯೋದಿಲ್ಲ. ಅವರು ಬಂದ್ ಪ್ರೆಸ್ ಮೀಟ್ ಮಾಡ್ಕೊಂಡು ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಪಕ್ಷ AICC ಇಂದ ಆದೇಶ ಬಂದಿದ್ರು, ನೀವು ಅವರು ಸ್ಟಾರ್ ಕ್ಯಾಂಪೇನರ್ ಇದೀರಾ ನೀವು ಕೇರಳ ಎಲೆಕ್ಷನ್ಗೆ. ಅದಕ್ಕೋಸ್ಕರ ಅವ್ರು ಕೇರಳ ಎಲೆಕ್ಷನ್ ಅಲ್ಲಿ ಬಹಳ ಬ್ಯುಸಿ ಇದ್ರು. ಒಂದಿನ ಬಂದು ಅವರು ನಮ್ಮ ಕ್ಯಾಂಡಿಡೇಟ್ ಪರ ಅವರು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ. ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ವೋಟ್ ಹಾಕಿ ಅಂತ ಅವರು ನಮ್ಮ ಮತದಾರರಿಗೆ ಮನವಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ದಕ್ಷಿಣದಲ್ಲಿ ಎಷ್ಟು % ಮತದಾನ ಆಗಿದೆ ಮತ್ತು ಸಮಯ ಎಷ್ಟು ಗಂಟೆ ತನಕ ಮತದಾನ ಆಗಬಹುದು? ಇಲ್ಲ, 6 ಗಂಟೆ ತನಕ ಆಗುತ್ತೆ. ಲಾಸ್ಟ್ ಟೈಮ್ ತನಕ ನಮ್ಮ ಮತದಾರರು ಬರ್ತಾರೆ, ವೋಟ್ ಹಾಕ್ತಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸೊ ಒಟ್ಟಾರೆಯಾಗಿ ಇದಾಗಿತ್ತು ಸೈಯದ್ ಖಲೀದ್ ಅವರ ಮಾತಾಡ್ತಕ್ಕಂಥದ್ದು. ದಕ್ಷಿಣ ಭಾಗದಲ್ಲಿ ಈ ಬಾರಿ ಸಮರ್ಥ ಅವರು ಖಾತೆಯನ್ನ ಓಪನ್ ಮಾಡ್ತಾರೆ. ಕಾಂಗ್ರೆಸ್ ಗೆಲ್ಲುವಂತ ನಿರೀಕ್ಷೆ ಎಲ್ಲಾ ಕೂಡ ಇದೆ ಅಂತೇಳಿ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ದಕ್ಷಿಣದಲ್ಲಿ ಈ ಸಂಜೆವರೆಗೂ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತದೆ ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು ಕೂಡ ನಾವು ಕೂಡ ಮಾತಾಡ್ತೀವಿ. ಇಲ್ಲಿ ನಡೀತಕ್ಕಂಥ ಚುನಾವಣೆಯ ಬಗ್ಗೆ ನಮ್ಮ ಅಭಿಪ್ರಾಯವನ್ನ ಕೂಡ ಹೇಳ್ತೀನಿ ಅಂತಂದು ಅವರೇ ಸ್ವತಃ ಬಂದಿದ್ದಾರೆ. ಸೊ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ಇಲ್ಲಿ ಚುನಾವಣೆ ನಡೀತಾ ಇದೆ ದಕ್ಷಿಣದಲ್ಲಿ, ಹೇಗಿದೆ, ಏನು ನಡೀತಾ ಇದೆ ಸರ್? ಇಷ್ಟು 40 ವರ್ಷ ಮಟ್ಟ ಕಾಂಗ್ರೆಸ್ ಮಾಡ್ಕೊಂತ ಬಂದದ ಸರ್. ಒಂದು ಕೆಲಸನೂ ಮಾಡಿಲ್ಲ ಸರ್. ಒಂದು ಆಸ್ಪತ್ರೆ ಇಲ್ಲ, ಒಂದು ಸ್ಕೂಲ್ ಇಲ್ಲ. ಒಂದು ಆಸ್ಪತ್ರೆ ನೋಡ್ರಿ ಹಾಳಾಗಿದ್ದೋಗೈತಿ. 40-50 ವರ್ಷ ಆದ್ ಕಟ್ಟಿ ಒಂದು ರಿಪೇರಿ ಮಾಡೋಂಥ ಪರಿಸ್ಥಿತಿ ಇಲ್ಲ. ಮಿನಿಸ್ಟರ್ ಅದಾರ, MP ಅದಾರ, ಮತ್ತು ಅವ್ರಿಗೆ MLA ಬೇಕು. ಯಾಕೆ ಅಲ್ಪಸಂಖ್ಯಾತರು ಏನು ಮೋಸ ಮಾಡ್ಯಾರ ಅವ್ರಿಗೆ? ಯಾಕೆ ಓಟ್ ಹಾಕಿದ್ದ ತಪ್ಪ? ಯಾಕಂದ್ರೆ ನಾವು BJP ವಿರೋಧಿ ಪಕ್ಷದರ ಅಂತ ಅವ್ರು ಇದು ಮಾಡ್ತಾರ, BJPಗೆ ಹಾಕೋದಲ್ಲ. ನಮ್ಗೆ ಹಾಕ್ತಾರೆ. ನಿರ್ವಹಣೆ 500 ರೂಪಾಯಿ ಹೇಳಿದ್ರಲ್ಲ KK ಹೊಡೆದಲ್ಲೇ ಮೀಟಿಂಗ್ನಾಗ. 500 ರೂಪಾಯಿ ಕೊಟ್ರೆ ಮುಸ್ಲಿಮ್ಸ್ ಹಾಕ್ತಾರೆ ಓಟ್ ಅಂತೇಳಿ. ಅಂತ ಇದಿಡಲ್ಲ, ಬರೀ 100 ರೂಪಾಯಿ ಹಾಕಿದ್ರೆ ಅವ್ರು ಕೊಂಡ್ಕೊಳೋ ಶಕ್ತಿ ಐತಿ. ನಮಗೆ ಕೊಂಡ್ಕೊಳೋಂಥ ಶಕ್ತಿ ಐತಿ ಅಲ್ರಿ. ಕಾಂಗ್ರೆಸ್ ಪಕ್ಷ ಅಂತೇಳಿ ನಮ್ಮ ಮನಿ ಅಂತೇಳಿ ನಾವು ನಂಬಿ ಇವತ್ತು ನಮಗೆ ಮೋಸ ಮಾಡಿದ್ರಲ್ಲ. ನೀವು ಬೇಡ, ನಮ್ಮ ಮುಸ್ಲಿಮ್ಸ್ ಕೊಡೋದು ಬೇಡ, ಹಿಂದೂ ಕೊಡ್ಬೇಕಾಯ್ತು. ಅವ್ರ ಇದ್ರಾಗ ಯಾರು ಬೇರೆ ಕೊಡ್ಬೇಕಾಯ್ತು, ಯಾಕೆ ಕೊಟ್ಟಿಲ್ಲ? ಒಂದ ಫ್ಯಾಮಿಲಿಗೆ ಯಾಕೆ ಕೊಡ್ತೀರಿ? ಯಾಕೆ ಅವ್ರ ಮನಿದೇನು ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಅವ್ರ ಮನಿದು ಅಂತೇಳಿ ನಾವು ಈ ಸಲ ಅವ್ರಿಗೆ ಓಟ್ ಹಾಕೋದಲ್ಲ. ಇಂಡಿಪೆಂಡೆಂಟ್ ಯಾರೇ ಆಗ್ಲಿ ನಮ್ಮ ಜನ ನಿಂತಾರೆ, ಅವ್ರಿಗೆ ಒಬ್ಬರಿಗೆ ಹಾಕ್ತೇವೆ. ಈಗ SDPI ಇಂದ
ಮುಸ್ಲಿಮರು ಕೂಡ ನಿಂತಿರ್ತಕ್ಕಂಥದ್ದು ಗುಡ್ಲುಪೇಟೆ ಅವರು, ಅವ್ರಿಗೆ ನೀವು ಮತ ಹಾಕ್ತೀರಾ? ಮತ ಹಾಕ್ತೇವೆ ಸರ್, 4 ನಂಬರ್ಗೆ ಹಾಕ್ತೇವೆ. HCP ಐತಲ್ಲ, ಅವ್ರು ಸರ್ವಜ್ಞಾಗ ಆಗ್ಲಿ, ಪ್ಲೇಟ್ ಕೊಡೋದಿರಲಿ, ಯಾರು ಆರಾಮಲ್ದಂಗೆ ಇರಲಿ, ಹೊಡೆದಾಟ ಆಗ್ಲಿ, ಏನೋ ಕಷ್ಟ ಸುಖಕ್ಕೆ ಅವ್ರು ಬರ್ತಾರೆ ಸರ್. ಟೀಮ್ ಇದೆ ಅವ್ರು, ಎಲ್ಲಾ ಕಡೆಗೆ ಇಡೀ ಕರ್ನಾಟಕದಾಗ ಅವ್ರ ಟೀಮ್ ಇದೆ. ಅವ್ರಿಗೆ ನಾವು ಓಟ್ ಹಾಕ್ತೇವೆ ಸರ್. ನಮ್ಮವ್ರಿಗೆಲ್ಲ ಕಾಲ್ ಬಿದ್ದು ಹೇಳ್ತೇವೆ, ನಮ್ಮನ್ನ ನಿಂತದಾನ ಸೋಲ್ಲಿ ಗೆಲ್ಲಿ ಗೊತ್ತಿಲ್ಲ, ಅವ್ನಿಗೆ ಓಟ್ ಹಾಕ್ರಿ. ಕಾಲ್ ಬಿದ್ದು ಹೇಳ್ತೇವೆ ಸ್ವಾಮಿ, ಅವ್ರಿಗೆ ಹಾಕ್ಬೇಡ್ರಿ. ಸರ್ವಾಧಿಕಾರ ಮಾಡ್ತಾರ ಅವ್ರು, ಎಲ್ಲ ಅವ್ರದ ಪಕ್ಷ, ಅವ್ರದ ಊರು. ಯಾಕೆ ನಾವು ದುಡಿಯೋದಿಲ್ಲ, ಅವ್ರದ ತಿಂತದವ. ಕೆಲವು ಜನಕ್ಕೆ ಕೊಡ್ರಿ ದುಡ್ಡು ಹಂಚಕತ್ತಾರ ರಾತ್ರಿ, ಕೆಲವು ಅರ್ಧ ಜನಕ್ಕೆ ಹಂಚಿದ್ರು, ಅರ್ಧ ಜನಕ್ಕೆ ಬಿಟ್ಟು ಹೋದ್ರು. ಏನ್ ಸ್ವಾಮಿ ಹಿಂಗೆಲ್ಲ ಮಾಡ್ತೀರಿ ಬಡವ್ರು ಅದಾರ ಅಂತೇಳಿ? ನಾವು ದಿವಸ 5,000 ದುಡಿತೇವ್ರಿ, 2,000 ದುಡಿತಾರ, 1,000 ದುಡಿತಾರ. ಯಾರ ಹತ್ರ ಭಿಕ್ಷೆ ಬಿಡೋದಿಲ್ಲ ಮುಸ್ಲಿಮ್ಸು. ಒಳ್ಳೆ ಜನ ಇರೋದು, ಅದು ಮುಗ್ಧ ಜನ ನೋಡ್ಕೊಂಡು ನೀವು ಮೋಸ ಮಾಡ್ತೀರಿ. ನಮಗೆ ಮುಂದೆ ಕಾಲಕ್ಕೆ ನಾವು ಪಾಠ ತೋರಿಸ್ತೇವೆ, ಸೋಲಿಸ್ತೇವೆ. ಅಲ್ಪಸಂಖ್ಯಾತರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಈ ಸರಿ ನೋಡಕ್ ಆಟ ಇಲ್ಲ, ನೋಡಕ್ ಆಟ ಎಲ್ಲರೂ ನಾವು ಅಂತ. ನಮಗ್ ಒಬ್ರಿಗೆ ತೊಂದರೆ ಆತಂದ್ರೆ ನಮಗ್ ತೊಂದರೆ ಆದಂಗ, ನಮ್ಮರಿಗೆ ತೊಂದರೆ ಆತಂದ್ರೆ ನಮಗ್ ತೊಂದರೆ ಆದಂಗ. ಎಲ್ಲರೂ ನಾವು ಅಂತ ಪಕ್ಷದಾಗ ಇರ್ಬೋದು, ಹೇಳ್ತಾರ ಅವ್ರ ಬಗ್ಗೆ ಹಾಕ್ರಿ ಅಂತೇಳಿ. ಹಾಕದ ನೋಡ್ರಿ, ಪಕ್ಷ ಹತ್ರ ನಮ್ ಜನಕ್ಕೆ ಹಾಕ್ತಾರ. ನಿಮ್ಮ ಹೆಸರು? ದಾದಾಪೀರ್ ಅಂತ.